ಪ್ರಣವ್ ಹಾಯ್ 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 ಹೇಳು ಹಾಯ್. ಈಗ ಪ್ರಣವ್ ಟು ವಿಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಡೈಲಿ ಅವನ ಸ್ಕೂಲಿನ ರೂಟೀನು ಹೇಗಿರುತ್ತೆ ಏನಿರುತ್ತೆ ಅನ್ನೋ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವನು ಏನಿಲ್ಲ ಹಲ್ಲು ಹೆಂಗೆ ತಿಕ್ತಾರೋ ಹಲ್ಲು. ಪ್ರಣವ್ ತೋರಿಸು, ಹಲ್ಲು ತಿಕ್ಕೋದು ತೋರಿಸು. ಹಲ್ಲು 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 ಇಲ್ಲಿ ತೋರಿಸು, ಹಲ್ಲು ತೋರಿಸು. ಹಲ್ಲು ತಿಕ್ಕೋದು. ಮತ್ತೆ ಏನು ಮಾಡ್ತೀಯಾ? ಸ್ನಾನ ಮಾಡ್ತೀನಿ, ಹಿಂಗೆ ಸ್ನಾನ ಮಾಡ್ತೀನಿ. ಮತ್ತೇನು ಮಾಡ್ತೀಯಾ? ಊಟ ಮಾಡ್ತೀನಿ, ತಿಂಡಿ ತಿಂತೀನಿ. ಏನು ಮಾಡ್ತೀಯಾ? ತಿಂಡಿ ತಿಂತೀನಿ. ಹೇಳು, ಏನು ತಿಂತೀಯಾ? ಏನು ತಿಂತೀಯಾ ಇವತ್ತು? ಸೊ ಇದನ್ನೆಲ್ಲ ಇವ್ರಿಗೆ ನಾವು ರುಟೀನೇ ಲೈಫಲ್ಲೇ ಮಾಡಿಸ್ತಾ ಇರಬೇಕಾಗುತ್ತೆ. ಸೊ ಇವರು ಹೇಗೆ ಅಂತಂದರೆ ನೋಡಿ, ಬೇಗ ಹೇಳಲ್ಲ, ಬೇಗ ಒಂಚೂರು ಇದು ಮಾಡ್ತಾರೆ. ನಾವು ಅವ್ರಿಗೆ ಡೈಲಿ ಅವ್ರಿಗೆ ರುಟೀನು ಮಾಡಿ ಕೊಡಬೇಕು. ಡೈಲಿ ಅವ್ರ ಜೊತೆಗೆ ನಾವು ಏನಿಲ್ಲ ಇದು ಮಾಡ್ತಾ ಇರಬೇಕು. ಸೊ ಈ ಹುಡುಗರು ಏನಿಲ್ಲ, ತುಂಬ ಚುರುಕು ಅಂದರೆ ತುಂಬ ಚುರುಕು. ಬೆಳಗ್ಗೆ ನೀವು ಒಂದು ಸ್ವಲ್ಪ ದಿವಸ ಇಳಿಸಿದ್ರಿ ಅಂತಿಕೊಳ್ಳಿ, ಅದೇ ಡೈರೆಕ್ಷನಲ್ಲೇ ಹೇಳ್ತಾರೆ, ಅದೇ ಇದರಲ್ಲೇ ಹೇಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ಅಂದರೆ ಹೇಳ್ತಾರೆ. ತುಂಬ ಚುರುಕಾಗಿರ್ತಾರೆ. ಆದರೆ ಏನಿದೆ ಅಂದರೆ ಇವ್ರಿಗೆ ರಿಪಿಟೇಷನ್ ತುಂಬ ಬೇಕಾಗುತ್ತೆ. ತುಂಬ ಅವ್ರಿಗೆ ಹೇಳ್ತಾನೇ ಇರಬೇಕು. ಮತ್ತು ಪ್ರಣವ್ ಈಗ ಡ್ರೆಸ್ ಹಾಕ್ಕೋಬೇಕಾ? ಎಲ್ಲಿ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲಿಗೆ ಯಾವ ಸ್ಕೂಲ್ಗೆ ಹೋಗ್ತೀಯಾ ನೀನು? ಎಷ್ಟನೇ ಕ್ಲಾಸಲ್ಲಿ ಓದ್ತೀಯಾ? 7th. ಹಿಂಗೆ ಈ 7th ಅಂತ ತೋರಿಸಿ, ಹಿಂಗೆ ತೋರಿಸು, ಎರಡು ಅಲ್ಲಿ ತೋರಿಸು, ಅಲ್ಲಿ. ಹಾಂ, ಹಾಗೆ ಇವ್ರಿಗೆ ಈಗ 7th ಇದ್ದಾನೆ, 7ನೇ ತರಗತಿಯಲ್ಲಿದ್ದಾನೆ. ಕನ್ನಡ ಪ್ರಾಥಮಿಕ ಶಾಲೆ ನವನಗರ ಹುಬ್ಳಿ ಇಲ್ಲಿದ್ದಾನೆ ಅವನು. ಸೊ ಓದ್ತಾ ಇದ್ದಾನೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಅವ್ನು ಕೊಡಿಸ್ತೀವಿ, ಸ್ವಲ್ಪ ಮತ್ತೆ ಕರ್ಕೊಂಬರ್ತೀವಿ. ಮತ್ತೆ ಮಧ್ಯಾಹ್ನ ಮೇಲೆ ಸರಿಯಾಗಿ ಕೊಡು. ಅಲ್ಲಿ ಹಾಯ್ ಅನ್ನೋ, ಹಾಯ್. ಅವ್ರಿಗೆ ಹೇಳು ಹಾಯ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಈಗ, ಹಾಯ್ ಹೇಳು. ಸೊ ಇವ್ರದ್ದು ಈ ಥರ ಇರುತ್ತೆ. ಇವ್ರಿಗೆ ಎಲ್ಲ ಹಾಗೆ ಮಾಡ್ತಾ ಇರಬೇಕು, ನಾವು ತಿಳಿಸ್ತಾ ಇರಬೇಕು, ನಾವು ಪ್ರತಿಯೊಂದು ಹೇಳಿಕೊಡ್ಬೇಕು. ಹೀಗೆ ಡ್ರೆಸ್ ಮಾಡ್ಕೋ, ನೀನು ಪ್ಯಾಂಟ್ ಹಾಕ್ಕೋ, ನೀನು ಶರ್ಟ್ ಹಾಕ್ಕೋ, ಆಮೇಲೆ ಅವ್ರಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಸೊ ಇದೆಲ್ಲ ಇರುತ್ತೆ. ಸೊ ಇವ್ರಿಗೆ ಹೆಂಗೆ ಅಂದರೆ ಇವ್ರಿಗೆ ಕಂಟ್ರೋಲ್ ಮಾಡೋದೇ ಭಾಳ ಕಷ್ಟ. ಅದು ನಾವು ನಮ್ಮ ತಾಳ್ಮೆ ಇರಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಸೊ ಇನ್ನೂ ಮುಂದಿನ ವಿಚಾರಗಳನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ, ಅವ್ರ ತಂದೆ ನಮಸ್ಕಾರ ನಿಮ್ಮೆಲ್ರಿಗೂ. ನಾನು ಕೂಡ ಇವನ ಬಗ್ಗೆ ತುಂಬ ಎಫರ್ಟ್ಗಳನ್ನು ಮಾಡ್ತಾ ಇದ್ದೀನಿ. ಇವನ ತಾಯಿ ಮಾಡ್ತಾ ಇದ್ದಾರೆ. ಹಾಗೆ ಏನಿಲ್ಲ, ಇವತ್ತು ನಾನು ಹೇಳ್ತಾ ಇರೋದು ಇಷ್ಟೇ. ಸೊ ನೀವು ಇವ್ರ ಬಗ್ಗೆ ಧೃತಿಗೆಡಬೇಡಿ. ಯಾವುದೇ ಕಾರಣಕ್ಕೂ ಇವರು ಇಲ್ಲಪ್ಪ ನಾವು ಭಾಳ ಬೇಜಾರಾಯಿತು, ನಮಗೆ ಇದೇನು ಕಂಟ್ರೋಲಿಗೆ ಬರಲ್ಲ ಅಂತ ಅನ್ನೋದನ್ನು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಡೆಫಿನೆಟ್ಲಿ ಬರ್ತಾರೆ. ಸೊ ಒನ್ ಫೈನ್ ಡೇ ಏನೆಲ್ಲ ಇವರು ಕೂಡ ಚೆನ್ನಾಗಿ ಆಗ್ತಾರೆ, ಬೇರೆದವ್ರಿಗೂ ಥರನೇ ಆಗ್ತಾರೆ. ಸೊ ಇವ್ರಿಗೆ ಟ್ರೈನಿಂಗ್ ಬೇಕು ಅಷ್ಟೇ. ಸೊ ನ್ಯಾಚುರಲ್ ಆಗಿರೋದನ್ನು ಅನ್ಯಾಚುರಲ್ ಆಗಿ ಇವರು ಇರ್ತಾರೆ ಅಷ್ಟೇ. ಸೊ ಆದರೆ ಬುದ್ಧಿಮಟ್ಟ ಮಾತ್ರ ಏನಿಲ್ಲ, ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಬ್ರಿಲಿಯಂಟ್ ಇರುತ್ತೆ ಅವ್ರದ್ದು. ಯಾವುದಾದ್ರೂ ನೋಡಿದ್ರು ಅಂದರೆ ಅದನ್ನೇ ಗ್ರಹಿಸ್ತಾರವರು. ಹಾಗಾಗಿ ಹೇಳ್ತಾರೋದು. ಪ್ರಣವ್ ನಮಸ್ಕಾರ ಹೇಳು. ನಮಸ್ಕಾರ. ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಿಮ್ಗೆ ಇನ್ನಷ್ಟು ವಿಚಾರಗಳನ್ನು ತೋರ್ಬರ್ತೀವಿ ಅಂತ ಹೇಳ್ತಾ, ಇವತ್ತು ಪ್ರಣವನ ಇದು ಇರುತ್ತೆ, ಈ ಇದು ಹೇಗೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ.